ನಿಮ್ಮ ಪ್ರೀತಿಯ ಕನ್ನಡ ಲೈಫ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಕಾಲಚಕ್ರ ಉರುಳ್ತಾ ಇದೆ. ಹೊಸ ವರ್ಷ ಪರಾಭವ ನಾಮ ಸಂವತ್ಸರ ನಮ್ಮ ಮನೆ ಬಾಗಿಲಿಗೆ ಬಂದಿದೆ. ಈ ಯುಗಾದಿ ನಿಮ್ಮೆಲ್ಲರ ಬದುಕಲ್ಲಿ ಹೊಸ ಭರವಸೆ ತರಲಿ ಅಂತ ಆಶಿಸ್ತೀನಿ. ನಮಗೆಲ್ಲ ಹೊಸ ವರ್ಷ ಅಂದ ಕೂಡಲೇ ಕುತೂಹಲ. ಈ ವರ್ಷ ನಮಗೆ ಹೇಗಿರ್ಬೋದು? ಸಾಲ ತೀರುತ್ತಾ? ಮದುವೆ ಆಗುತ್ತಾ? ಮನೆ ಕಟ್ತೀವ? ಅಥವಾ ಪ್ರಮೋಷನ್ ಸಿಗುತ್ತಾ? ಹೀಗೆ ನೂರಾರು ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಹೋಗುತ್ತೆ. ಇವತ್ತಿನ ಸಂಚಿಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದರೆ ನಾವು ಮಾತನಾಡ್ತಾ ಇರೋದು ಮಕರ ರಾಶಿಯವರ ಬಗ್ಗೆ. ಪಂಚಾಂಗದ ಲೆಕ್ಕಾಚಾರ ನೋಡಿದರೆ ಈ ವರ್ಷ ಮಕರ ರಾಶಿಯವ್ರಿಗೆ ಒಂಥರ ರೋಲರ್ ಕೋಸ್ಟರ್ ರೈಡ್ ಇದ್ದ ಹಾಗೆ. ಯಾಕೆ ಗೊತ್ತಾ? ಆದಾಯ ಬರೀ ₹2 ಇದ್ದರೆ ಖರ್ಚು ಬರೋಬ್ಬರಿ ₹8 ಗೋಚರ ಆಗ್ತಾ ಇದೆ. ಇದನ್ನು ಕೇಳಿ ನೀವು ಶಾಕ್ ಆಗಬೇಡಿ. ಇದರ ಹಿಂದೆ ಒಂದು ಪಾಸಿಟಿವ್ ರಹಸ್ಯ ಕೂಡ ಅಡಗಿದೆ. ಅದೇನು ಅಂತ ನಾನು ಹೇಳ್ತೀನಿ, ಆದರೆ ನೀವು ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಕರ ರಾಶಿಯ ಈ ವರ್ಷದ ಅಂಕಿಅಂಶಗಳು ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಆದಾಯ 2 ಇದ್ದರೆ ಖರ್ಚು 8 ಗೋಚರ ಆಗ್ತಾ ಇದೆ. ರಾಜಪೂಜ್ಯ 1 ಇದ್ದರೆ ಅವಮಾನ 2 ಗೋಚರ ಆಗ್ತಾ ಇದೆ. ₹2 ಸಂಪಾದನೆ ಮಾಡಿಬಿಟ್ಟು ₹8 ಖರ್ಚು ಮಾಡಿದ್ರೆ ನಾವು ರೋಡಿಗೆ ಬರಬೇಕಾ ಅಂತ ನೀವು ಡೌಟಲ್ಲಿ ಕೇಳ್ಬೋದು. ಖಂಡಿತ ಇಲ್ಲ. ಯಾಕೆ ಅಂದರೆ ಜ್ಯೋತಿಷ್ಯದಲ್ಲಿ ವ್ಯಯ ಅಂದರೆ ಬರೀ ನಷ್ಟ ಅಲ್ಲ. ನೀವು ಈ ವರ್ಷ ಒಂದು ಸೈಟ್ ತೊಗೊಬೋದು, ಅಥವಾ ಹೊಸ ಮನೆಯಾದರೂ ಕಟ್ಟಿಸ್ಕೊಬೋದು, ಅಥವಾ ನೀವು ನಿಮ್ಮ ಮಕ್ಕಳ ಮದುವೆಗೆ ಅಂದ್ಬಿಟ್ಟು ನೀವು ದೊಡ್ಡ ಮಟ್ಟದ ಹಣವನ್ನು ಹೂಡಿಕೆ ಮಾಡ್ಬೋದು. ಅಂದರೆ ನಿಮ್ಮ ಹಣ ವ್ಯರ್ಥ ಆಗಲ್ಲ, ಬದಲಿಗೆ ಇದು ಆಸ್ತಿ ರೂಪದಲ್ಲಿ ಉಳಿಯುತ್ತೆ. ಗ್ರಹಗಳ ವಿಷಯಕ್ಕೆ ಬಂದರೆ ನಿಮ್ಮ ರಾಶಿಯ ಅಧಿಪತಿಯಾದ ಶನಿಮಾತ್ಮನು ಈಗ ಜಯಸ್ಥಾನದಲ್ಲಿದ್ದಾನೆ. ಹಾಗಾಗಿ ನೀವು ಎಷ್ಟೇ ಅಡೆತಡೆ ಬಂದ್ರೂ ನೀವು ಅದನ್ನು ಈಸಿಯಾಗಿ ಗೆಲ್ತೀರ. ಇನ್ನು ಈ ವರ್ಷದ ಹಾಟ್ ಟಾಪಿಕ್ ಏನು ಅಂದರೆ ಅದು ಪಾಲಿಟಿಕ್ಸ್ ಮತ್ತು ಮೀಡಿಯಾ. ಮಕರ ರಾಶಿಯ ರಾಜಕಾರಣಿಗಳಿಗೆ ಇದು ಸವಾಲಿನ ವರ್ಷ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವಮಾನ 2 ಗೋಚರ ಆಗ್ತಾ ಇರೋದ್ರಿಂದ ನಿಮ್ಮ ಆಪ್ತರೆ ನಿಮಗೆ ಗಾಳ ಹಾಕ್ಬೋದು. ನಿಮ್ಮ ಪ್ಲ್ಯಾನುಗಳನ್ನ ಆದಷ್ಟು ನೀವು ಗುಟ್ಟಾಗಿ ಇಡೋದಕ್ಕೆ ಪ್ರಯತ್ನ ಪಡಿ. ಆದರೆ ನಿಮಗೆ ಶನಿ ಬಲ ಇರೋದ್ರಿಂದ ವಿರೋಧಿಗಳು ಎಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮ ಕುರ್ಚಿಯನ್ನು ಅಲುಗಾಡ್ಸೋಕ್ಕಾಗಲ್ಲ. ಯಾಕೆಂದರೆ ನಿಮಗೆ ಜನ ಬೆಂಬಲ ನಿಮ್ಮ ಪರವಾಗಿ ಇರೋದ್ರಿಂದ. ಇನ್ನು ಸಿನಿಮಾ, ಸೋಷಿಯಲ್ ಮೀಡಿಯಾ ಹಾಗೆ ನ್ಯೂಸ್ ಚಾನಲ್ನಲ್ಲಿ ಇರೋರಿಗೆ ಈ ವರ್ಷ ಲಕ್ ಅಂದರೆ ಲಕ್. ಯಾಕೆ ಅಂದರೆ ನೀವು ಮಾಡೋ ಒಂದು ರೀಲ್ ಇರ್ಬೋದು ಅಥವಾ ವಿಡಿಯೋ ಓವರ್ ನೈಟಲ್ಲೇ ವೈರಲ್ ಆಗ್ಬೋದು. ಆದರೆ ಕಮೆಂಟ್ ಬಾಕ್ಸಲ್ಲಿ ಬರೋ ನೆಗೆಟಿವ್ ಮಾತುಗಳನ್ನ ನೀವು ನೋಡಿಬಿಟ್ಟು ಬೇಸರ ಮಾಡ್ಕೊಬೇಡಿ. ಅದು ನಿಮ್ಮ ಬೆಳವಣಿಗೆಯ ಏಣಿ ಅಷ್ಟೇ. ಈ ವರ್ಷ ಮಕರ ರಾಶಿಯ ಉದ್ಯೋಗಸ್ಥರಿಗೆ ಹೇಗಿದೆ ಅಂತ ನಾವು ನೋಡೋದಾದರೆ IT ಅಥವಾ ಖಾಸಗಿ ಕಂಪ್ನಿಯಲ್ಲಿರೋರಿಗೆ ಪ್ರಮೋಷನ್ ಗ್ಯಾರಂಟಿ ಅಂತಲೇ ಹೇಳ್ಬೋದು. ಆದರೆ ಆಫೀಸ್ ಪಾಲಿಟಿಕ್ಸಿಂದ ತುಂಬಾ ಹುಷಾರಾಗಿರೋದು ಒಳ್ಳೆಯದು. ಇನ್ನು ಬಿಸ್ನೆಸ್ ಮಾಡೋರಿಗೆ ಈ ವರ್ಷ ಹೇಗಿದೆ ಅಂತ ನಾವು ನೋಡೋದಾದರೆ ನೀವೇನಾದರೂ ಹೊಸ ಬ್ರಾಂಚ್ ಓಪನ್ ಮಾಡೋ ಪ್ಲ್ಯಾನಲ್ಲಿದ್ದರೆ ಇದು ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಕಬ್ಬಿಣ, ಸಿಮೆಂಟ್ ಅಥವಾ ಹಾರ್ಡ್ವೇರ್ ಬಿಸ್ನೆಸ್ ಏನಾದರೂ ಮಾಡ್ತಾಯಿದ್ರೆ ಈ ವರ್ಷ ನೀವು ಲಾಭದ ಮಳೆಯನ್ನು ನೋಡ್ತೀರಿ, ಅಷ್ಟು ಲಾಭವನ್ನು ಕಾಣ್ತೀರಿ. ಆದರೆ ನೀವೇನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾಯಿದ್ರೆ ದುಡ್ಡಿನ ವ್ಯವಹಾರ ಬಗ್ಗೆ ಕ್ಲಿಯರ್ ಆಗಿರಲಿ. ಇನ್ನು ಜೂನ್ ಆದಮೇಲೆ ಗುರುಬಲ ಬರ್ತಾ ಇದೆ. ಮನೆಯಲ್ಲಿ ಮದುವೆ ಸೌಂಡ್ ಕೇಳೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು. ನಿಮ್ಗೇನಾದರೂ ಮದುವೆ ಲೇಟ್ ಆಗಿದ್ದರೆ ಈ ವರ್ಷ ಗುಡ್ ನ್ಯೂಸ್ ಸಿಗುತ್ತೆ. ಇನ್ನು ಆರೋಗ್ಯ ವಿಚಾರ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ಸ್ವಲ್ಪ ಜೀರ್ಣಕ್ರಿಯೆ ಸಮಸ್ಯೆ ಅಥವಾ ಗ್ಯಾಸ್ಟ್ರಿಕ್ ಕಾಣಿಸ್ಕೊಬೋದು. ಹೊರಗಡೆ ಫುಡ್ಡನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಹಾಗೆಯೇ ಹಿರಿಯರು ಮಂಡಿ ನೋವಿನ ಬಗ್ಗೆ ಕೇರ್ ತಗೊಳ್ಳಿ. ಈ ವರ್ಷ ಮಕರ ರಾಶಿಯವರ ಲಕ್ಕಿ ನಂಬರ್ ಬಂದು 6, 8. ಲಕ್ಕಿ ಕಲರ್ ನೀಲಿ ಬಣ್ಣ, ಬಿಳಿ ಬಣ್ಣ. ನಿಮ್ಮ ವರ್ಷ ಸೂಪರ್ ಆಗಿರಲು ಈ ಸರಳ ಟಿಪ್ಸನ್ನು ಫಾಲೋ ಮಾಡಿ. ಶನಿವಾರ ನೀವು ಶನಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ. ಹಾಗೆಯೇ ಕಷ್ಟದಲ್ಲಿರೋರಿಗೆ ಕೈಲಾದಷ್ಟು ಸಹಾಯ ಮಾಡಿ. ಭಯ ಅಥವಾ ಟೆನ್ಷನ್ ಆದಾಗ ನೀವು ಹನುಮಾನ್ ಚಾಲೀಸವನ್ನು ಓದಿ ಮನಸ್ಸಿಗೆ ಧೈರ್ಯ ಬರುತ್ತೆ. ಮಕರ ರಾಶಿಯವರಿಗೆ ಈ ವರ್ಷ ಖರ್ಚು ಜಾಸ್ತಿ ಇದ್ರೂ ಗೌರವ ಮತ್ತು ಯಶಸ್ಸು ಕೂಡ ಅಷ್ಟೇ ದೊಡ್ಡದಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಧೈರ್ಯವಾಗಿ ಮುನ್ನಡೆಯಿರಿ, ದೇವರು ನಿಮ್ಮ ಜೊತೆಗಿದ್ದಾನೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಮಕರ ರಾಶಿಯ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ
ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ನೀವು ಕನ್ನಡ ಲೈಫ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟನ್ನು ನೀಡಿ. ಮುಂದಿನ ವಿಡಿಯೋನಲ್ಲಿ ಕುಂಭರಾಶಿಯ ಭವಿಷ್ಯ ಹೇಗಿದೆ ಅಂತ ನಾವು ನೋಡೋಣ. ಅಲ್ಲಿವರೆಗೆ ನಗ್ನಗ್ತಾ ಇರಿ. ನಮಸ್ಕಾರ.